ನವೆಂಬರ್ 10, 2025ರಂದು ದೆಹಲಿಯ ಕೆಂಪುಕೋಟೆ ಮೆಟ್ರೋ ನಿಲ್ದಾಣದ ಗೇಟ್ 1ರ ಬಳಿ ಕಾರು ಸ್ಫೋಟಗೊಂಡಿದೆ. ಸ್ಫೋಟದಲ್ಲಿ ಕನಿಷ್ಠ 8 ಜನರು ಸಾವನ್ನಪ್ಪಿದ್ದಾರೆ ಮತ್ತು 20ಕ್ಕೂ ಹೆಚ್ಚು ಜನರು ಗಾಯಗೊಂಡಿದ್ದಾರೆ. ಪ್ರಾಥಮಿಕ ವಿಧಿವಿಜ್ಞಾನ ವಿಶ್ಲೇಷಣೆಯು ಅಮೋನಿಯಂ ನೈಟ್ರೇಟ್ ಮತ್ತು ಇತರ ಸ್ಫೋಟಕ ವಸ್ತುಗಳನ್ನು ಸ್ಫೋಟದಲ್ಲಿ ಬಳಸಲಾಗಿದೆ ಎಂದು ಸೂಚಿಸುತ್ತದೆ. ಭಾರತ ಸರ್ಕಾರವು ದೆಹಲಿ ಸ್ಫೋಟವನ್ನ ಪ್ರಮುಖ ಭಯೋತ್ಪಾದಕ ದಾಳಿ ಎಂದು ಘೋಷಿಸಿತು. ತಕ್ಷಣವೇ ರಾಷ್ಟ್ರೀಯ ಭದ್ರತೆಯನ್ನ ಖಚಿತಪಡಿಸಲು ಕ್ರಮಗಳನ್ನು ಕೈಗೊಂಡಿತು ಮತ್ತು ರಾಷ್ಟ್ರೀಯ ತನಿಖಾ ಸಂಸ್ಥೆ ಸಂಭವನೀಯ ಭಯೋತ್ಪಾದಕ ಸಂಪರ್ಕ ಕೈಗೊಂಡಿತು. ಫರೀದಾಬಾದ್ ಭಯೋತ್ಪಾದಕ ಘಟಕದೊಂದಿಗೆ ಇರುವ ಸಂಪರ್ಕಗಳನ್ನು ತನಿಖಾಧಿಕಾರಿಗಳು ಪರಿಶೀಲಿಸ್ತಾ ಇದ್ದಾರೆ. ಅಲ್ಲಿ ಸ್ಫೋಟಕಗಳನ್ನು ವಶಪಡಿಸಿಕೊಳ್ಳಲಾಗಿದೆ. ಜೈಷ್ ಎ ಮೊಹಮ್ಮದ್ ಗುಂಪಿನ ಇನ್ವಾಲ್ವ್ಮೆಂಟ್ ಶಂಕೆ ವ್ಯಕ್ತವಾಗಿದೆ. ಇಂತಹ ಭಯೋತ್ಪಾದಕ ಮಾಡ್ಯೂಲ್ಗಳಿಗೆ ಸಂಬಂಧಿಸಿದ ಮೊದಲ ಘಟನೆ ಇದಲ್ಲ. ಇದೇ ಮಾದರಿಗಳನ್ನು ಅನುಸರಿಸಿ ಅಧಿಕಾರಿಗಳು ಈ ಹಿಂದೆ ಫರೀದಾಬಾದ್ನಲ್ಲಿ ಹೆಚ್ಚಿನ ಪ್ರಮಾಣದ ಸ್ಫೋಟಕಗಳನ್ನು ಪತ್ತೆ ಮಾಡಿದ್ರು. ಸ್ಫೋಟದ ನಂತರ ದೆಹಲಿ ಮತ್ತು ನೆರೆಯ ಪ್ರದೇಶಗಳನ್ನು ಹೆಚ್ಚಿನ ಭದ್ರತಾ ಎಚ್ಚರಿಕೆಯಲ್ಲಿ ಇರಿಸಲಾಯಿತು. ಪ್ರಮುಖ ಸಾರ್ವಜನಿಕ ಪ್ರದೇಶಗಳಲ್ಲಿ ಹೆಚ್ಚಿದ ನಿಗಾ ವಹಿಸಲಾಯಿತು. ನವೆಂಬರ್ 14, 2025ರಂದು ಶ್ರೀನಗರದ ನೌಗಾಂ ಪೊಲೀಸ್ ಠಾಣೆಯಲ್ಲಿ ಪ್ರಬಲ ಸ್ಫೋಟ ಸಂಭವಿಸಿದೆ. ತನಿಖಾಧಿಕಾರಿಗಳು ಕೆಂಪುಕೋಟೆ ಘಟನೆಗೆ ಸಂಬಂಧಿಸಿದ ಸ್ಫೋಟಕ ವಸ್ತುಗಳನ್ನು ಪರಿಶೀಲಿಸ್ತಾ ಇದ್ರು. ಸ್ಫೋಟದಲ್ಲಿ ಕನಿಷ್ಠ 9 ಮಂದಿ ಸಾವನ್ನಪ್ಪಿದ್ದು 30ಕ್ಕೂ ಹೆಚ್ಚು ಮಂದಿ ಗಾಯಗೊಂಡಿದ್ದಾರೆ. ಅದೇ ಸಮಯದಲ್ಲಿ ದೆಹಲಿ ವಿಮಾನ ನಿಲ್ದಾಣವು ತಕ್ಷಣದ ಬಾಂಬ್ ಪರಿಶೀಲನೆಗಳನ್ನು ನಡೆಸಿತು. ಅದು ಹುಸಿ ಎಂದು ಕಂಡುಬಂದಿದೆ. ಈ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನ ಕಾಮೆಂಟ್ಗಳಲ್ಲಿ ಹಂಚಿಕೊಳ್ಳಿ. ಹೆಚ್ಚಿನ ಸುದ್ದಿಗಳಿಗಾಗಿ IG ಅಕಾಡೆಮಿ ಅಪ್ಲಿಕೇಶನ್ ಅನ್ನು ವೀಕ್ಷಿಸ್ತಿರಿ ಮತ್ತು ಫಾಲೋ ಮಾಡಲು ಮರೆಯಬೇಡಿ.